ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಅಮೀನ್ ವಾಲಾ ಆಲಿಹಿ ವ ಅಸ್ಹಾಬಿಹಿ ಅಜ್ಮೈನ್. ರಬ್ಬಿಶ್ರಹ್ಲಿ ಸದ್ರಿ ವಯಸ್ಸಿರ್ಲಿ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಸಕಲ ಸ್ತುತಿ ಸ್ತೋತ್ರಗಳು ನನ್ನನ್ನು ತಮ್ಮೆಲ್ಲರನ್ನು ಸಕಲ ನಿಸರ್ಗವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಏಕೈಕ ಒಡೆಯನೂ ಆರಾಧ್ಯನೂ ಅಧಿಪತಿಯೂ ಆದ ಸರ್ವಲೋಕಗಳ ಪಾಲಕ ಪ್ರಭುವಿಗೆ ಮೀಸಲು. ಅವನ ಅನಂತಾನಂತ ಅನುಗ್ರಹಗಳು ವರ್ಷಿಸುತ್ತಿರಲಿ. ಜಗತ್ತಿನಲ್ಲಿ ಜನರ ಸನ್ಮಾರ್ಗದರ್ಶನಕ್ಕಾಗಿ ಎಲ್ಲ ಕಾಲಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಆಗತರಾದಂತಹ ಪ್ರವಾದಿಗಳ ಮೇಲೆ, ಸಜ್ಜನದಾಸರ ಮೇಲೆ. ಪ್ರಿಯ ವೀಕ್ಷಕರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಮ್ಮೆ ತಮ್ಮ ಅನುಯಾಯಿಗಳೊಂದಿಗೆ ಬನಿ ಇಸ್ರಾಯೀಲರ ಕಾಲದಲ್ಲಿ ನಡೆದಂತಹ ಒಂದು ಘಟನೆಯನ್ನು ವಿವರಿಸುತ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಬನಿ ಇಸ್ರಾಯೀಲರ ಪೈಕಿ ಓರ್ವ ಕ್ರೂರಿಯಾದ ಅಕ್ರಮಿಯಾದಂತಹ ರಾಜನಿದ್ದ. ಅಲ್ಲಿದ್ದಂತಹ ಓರ್ವ ಸಜ್ಜನ ವ್ಯಕ್ತಿಯನ್ನು ಅವನು ಅನ್ಯಾಯವಾಗಿ ಬಂಧನದಲ್ಲಿರಿಸಿದ ಮತ್ತು ಆ ಸಾತ್ವಿಕ ವ್ಯಕ್ತಿಗೆ 3 ಕೆಡುಕುಗಳನ್ನು ಮಾಡಲು ಅವನನ್ನು ಒತ್ತಾಯಿಸಿದ. ಆ 3 ಕೆಡುಕುಗಳು, ಒಂದನೆಯದು ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಬೇಕು. ಎರಡನೆಯದು ಓರ್ವ ಸ್ತ್ರೀಯ ಮೇಲೆ ಅತ್ಯಾಚಾರ ಮಾಡಬೇಕು. ಮೂರನೆಯದು ಮದ್ಯಪಾನ ಮಾಡಬೇಕು. ಸಜ್ಜನನಾದಂತಹ ವ್ಯಕ್ತಿ ಬಹಳ ಆಲೋಚನೆ ಮಾಡಿ, ಸಾತ್ವಿಕನಾದ ನನಗೆ ಯಾರಾದರೊಬ್ಬರನ್ನು ಅನ್ಯಾಯವಾಗಿ ಕೊಲ್ಲಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಓರ್ವ ಸ್ತ್ರೀಯನ್ನು ಅತ್ಯಾಚಾರ ಮಾಡುವುದು ಖಂಡಿತ ನನ್ನಿಂದ ಸಾಧ್ಯವಿಲ್ಲ. ಆದುದರಿಂದ ಈ 3 ಕೆಡುಕುಗಳ ಪೈಕಿ ಅತ್ಯಂತ ಕಡಿಮೆ ಎಂದು ಭಾಸವಾಗುವಂತಹ ಮದ್ಯಪಾನವನ್ನು ಒಪ್ಪಿಕೊಂಡ ಮತ್ತು ಆ ರಾಜನ ಆದೇಶದ ಮೇರೆಗೆ ಆ ಸಜ್ಜನ ವ್ಯಕ್ತಿಗೆ ಮದ್ಯವನ್ನು ಕುಡಿಸಲಾಯಿತು. ಮದ್ಯಪಾನವನ್ನು ಮಾಡಿದ ಬಳಿಕ ಆ ವ್ಯಕ್ತಿ ತನ್ನ ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಸಮತೋಲನವನ್ನು ಕಳೆದುಕೊಂಡ, ಬುದ್ಧಿಭ್ರಮಣೆಗೊಳಗಾದ. ಬಳಿಕ ಅವನಿಗೆ ಓರ್ವ ವ್ಯಕ್ತಿಯೊಂದಿಗೆ ಜಗಳ ಕಾದು ಆ ವ್ಯಕ್ತಿಯನ್ನು ಕೊಂದುಬಿಟ್ಟ ಮತ್ತು ಓರ್ವ ಸ್ತ್ರೀಯ ಮೇಲೆ ಅತ್ಯಾಚಾರವನ್ನು ನಡೆಸಿದ. ಇದು ಮದ್ಯಪಾನವು ಎಷ್ಟು ಭೀಕರವಾದಂತಹ ಆಪತ್ತನ್ನು ಉಂಟು ಮಾಡುತ್ತದೆ ಎಂಬುದನ್ನು ತಿಳಿಸುವಂತಹ ಘಟನೆಯಾಗಿದೆ. ಇಂತಹ ಘಟನೆಗಳು ಸಾಕಷ್ಟು ಇಂದಿಗೂ ಸಮಾಜದಲ್ಲಿ ಸಂಭವಿಸುತ್ತಿದೆ. ಇಂದಿನ ವಾರ್ತೆಯ ಪ್ರಕಾರ ಓರ್ವ 20 ವರ್ಷದ ಯುವತಿ ಮಾಧ್ಯಮದ ಮುಂದೆ ತನ್ನ ಅಳಲನ್ನು ತೋಡಿಕೊಳ್ಳುತ್ತಾಳೆ. ಅವಳು ವರದಿಗಾರರ ಮುಂದೆ ಹೇಳಿದಂತಹ ಮಾತುಗಳು ಎಂತಹ ಮಾನವೀಯ ಕಳಕಳಿಯುಳ್ಳ ಮನುಷ್ಯರನ್ನು ಕೂಡ ದಿಗ್ಭ್ರಮೆಗೆ ಒಳಗಾಗಿಸಿಬಿಡುತ್ತದೆ. ಆ ಯುವತಿ ಹೇಳುತ್ತಾಳೆ, ನನ್ನ ಮನೆಯಲ್ಲಿ ನನ್ನ ತಾಯಿ, ತಂದೆ ಮತ್ತು ಓರ್ವ ಅಣ್ಣ ಇದ್ದಾರೆ. ಆದರೆ ಅಣ್ಣ ಮತ್ತು ತಂದೆ ನನ್ನ ಜೀವನವನ್ನು ನರಕ ಸದೃಶವಾಗಿಸಿದ್ದಾರೆ. ಇಬ್ಬರೂ ಕೂಡ ಮಾದಕ ವ್ಯಸನಿಗಳು. ಮಾದಕ ವ್ಯಸನವನ್ನು ಸೇವಿಸಿ ಮನೆಗೆ ಬಂದರೆ ತಂದೆಗೆ ನಾನು ಮಗಳು ಎಂಬಂತಹ ಪರಿವೆ ಇರುವುದಿಲ್ಲ. ಅದೇ ರೀತಿಯಲ್ಲಿ ಸಹೋದರನಿಗೆ ನಾನು ತಂಗಿ ಎಂಬಂತಹ ಪ್ರಜ್ಞೆ ಇರುವುದಿಲ್ಲ. ಇಬ್ಬರೂ ಕೂಡ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನೆಸಗುತ್ತಾರೆ. ನನ್ನ ಜೀವನವನ್ನು ನರಕವಾಗಿಸಿದ್ದಾರೆ. ನನಗೆ ನನ್ನ ಮನೆಯಲ್ಲಿ ನೆಮ್ಮದಿಯಿಂದ ನಿದ್ರಿಸಲು ಸಾಧ್ಯವಾಗುತ್ತಿಲ್ಲ. ಬಟ್ಟೆಯನ್ನು ಬದಲಾಯಿಸಲಿಕ್ಕಾಗಲಿ ಸ್ನಾನ ಮಾಡಲಿಕ್ಕಾಗಲಿ ನನಗೆ ನನ್ನ ಮನೆಯಲ್ಲಿ ಸ್ವಾತಂತ್ರ್ಯವಿಲ್ಲ. ತಾಯಿ ಇರುವುದರಿಂದಾಗಿ ಈ ಮನೆಯಲ್ಲಿ ನಾನು ಬದುಕುತ್ತಾ ಇದ್ದೇನೆ ಎಂಬುದಾಗಿ ಅವಳು ಬಹಳ ನಿರಾಶೆಯೊಂದಿಗೆ, ಬಹಳ ದುಃಖದೊಂದಿಗೆ ತನ್ನ ಮಾತನ್ನು ಮಾಧ್ಯಮದ ಮುಂದೆ ತೋಡಿಕೊಳ್ಳುತ್ತಾಳೆ. ಇಂತಹ ಘಟನೆಗಳು ಸಮಾಜದಲ್ಲಿ ಪ್ರತಿ ಸ್ಥಳಗಳಲ್ಲಿಯೂ ನಡೆಯುತ್ತಿರುವುದು ಕಂಡುಬರುತ್ತಾ ಇದೆ. ಅನೇಕ ವಿಷಯಗಳು ವರದಿಯಾಗುತ್ತದೆ, ಅನೇಕ ವಿಷಯಗಳು ವರದಿಯಾಗದೆ ಬಾಕಿಯುಳಿಯುತ್ತದೆ. ನಾವು ಬದುಕುತ್ತಿರುವಂತಹ ಸಮಾಜ ಎಷ್ಟರ ಮಟ್ಟಿಗೆ ಅಮಲಿಗೆ ಬಲಿಯಾಗಿದೆ, ಮಾದಕ ವ್ಯಸನಕ್ಕೆ ಬಲಿಯಾದಂತಹ ವ್ಯಕ್ತಿಗಳು ಬಹಳಷ್ಟು ಪ್ರಮಾಣದಲ್ಲಿ ಸಮಾಜದಲ್ಲಿ ಇದ್ದಾರೆ. ಪವಿತ್ರ ಕುರಾನ್ ಬಹಳ ಸ್ಪಷ್ಟವಾಗಿ ಇನ್ನಮಲ್ ಖಮ್ರು ವಲ್ ಮೈಸಿರು ವಲ್ ಅನ್ಸಾಬು ವಲ್ ಅಜ್ಲಾಮು ರಿಜ್ಸುಮ್ ಮಿನ್ ಅಮಲಿ ಶೈತಾನ್
ಫಜ್ತನಿಬ್ಬು ಲಅಲ್ಲಕುಂ ತುಫ್ಲಿಹೂನ್ ಎಂದು ಹೇಳುತ್ತದೆ. ಅಂದರೆ ಮದ್ಯ, ಜೂಜು, ಬಲಿಪೀಠಗಳು ಮತ್ತು ದಾಳ ಹಾಕುವುದು ಇವೆಲ್ಲವೂ ಪೈಶಾಚಿಕ ಮತ್ತು ಹೊಲಸು ಕೃತ್ಯಗಳಾಗಿವೆ. ನೀವು ಇವುಗಳಿಂದ ದೂರವಿರಿ, ನೀವು ಯಶಸ್ಸನ್ನು ಸಾಧಿಸಬಹುದು. ಆದುದರಿಂದ ಮದ್ಯ ಮುಕ್ತವಾದಂತಹ, ಜೂಜು ಮುಕ್ತವಾದಂತಹ ಒಂದು ಸಮಾಜದ ನಿರ್ಮಾಣ ಇದು ಪವಿತ್ರ ಕುರಾನಿನ ಆಶಯವಾಗಿದೆ. ಎಲ್ಲ ಅಮಲನ್ನು ಉಂಟು ಮಾಡುವಂತಹ ವಸ್ತುಗಳು ನಿಷಿದ್ಧವಾಗಿದೆ ಎಂಬುದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು. ಇನ್ನೊಂದು ಸಂದರ್ಭದಲ್ಲಿ ಯಾವ ವಸ್ತುವನ್ನು ಅಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಅಮಲು ಉಂಟಾಗುತ್ತದೆಯೋ ಅಂತಹ ವಸ್ತುಗಳನ್ನು, ಯಾವ ವಸ್ತುವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅಮಲು ಉಂಟಾಗುತ್ತದೆಯೋ ಅಂತಹ ವಸ್ತುಗಳನ್ನು ಸಣ್ಣ ಪ್ರಮಾಣದಲ್ಲಿ ಸೇವಿಸುವುದು ಕೂಡ ನಿಷಿದ್ಧವಾಗಿದೆ ಎಂಬುದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು. ಮನುಷ್ಯರು ವಿವಿಧ ಸಂದರ್ಭಗಳಲ್ಲಿ ಮದ್ಯಪಾನವನ್ನು ಮಾಡುತ್ತಾರೆ. ಸಾಮಾನ್ಯವಾಗಿ ಸಂತೋಷದಿಂದಿದ್ದಾಗ ಸಂತೋಷಕ್ಕೆ ಮೆರುಗು ಹೆಚ್ಚಿಸಲು ಮದ್ಯಪಾನ ಮಾಡುತ್ತಾರೆ, ಮಾದಕ ವ್ಯಸನವನ್ನು ಸೇವಿಸುತ್ತಾರೆ. ಅದೇ ರೀತಿಯಲ್ಲಿ ದುಃಖವಾದರೆ ದುಃಖವನ್ನು ಮರೆಸಲಿಕ್ಕಾಗಿ ಮದ್ಯಪಾನವನ್ನು ಮಾಡುತ್ತಾರೆ, ಮಾದಕ ವ್ಯಸನವನ್ನು ಸೇವಿಸುತ್ತಾರೆ. ಚಿಂತೆಯಾದರೆ, ಮನಸ್ಸಿಗೆ ಒತ್ತಡ ಉಂಟಾದರೆ ಅದರಿಂದ ದೂರ ಹೋಗಲಿಕ್ಕಾಗಿ, ಅದರಿಂದ ಹೊರಬರಲಿಕ್ಕಾಗಿ, ಮನಸ್ಸಿಗೆ ಸಂತೋಷ ಉಂಟಾಗಲಿಕ್ಕಾಗಿ ಮಾದಕ ವ್ಯಸನದತ್ತ ವಾಲುತ್ತಾರೆ. ಅದೇ ರೀತಿಯಲ್ಲಿ ಹಬ್ಬ ಹರಿದಿನಗಳು ಎಂಬಂತಹ ಭೇದ ಭಾವವಿಲ್ಲದೆ ಎಲ್ಲ ಸಂದರ್ಭಗಳಲ್ಲಿಯೂ ಮದ್ಯಪಾನವನ್ನು ಮಾಡುವುದು, ಅದೇ ರೀತಿಯಲ್ಲಿ ಮಾದಕ ವ್ಯಸನಗಳನ್ನು ಸೇವಿಸುವುದು ಇಂದು ಸಮಾಜದಲ್ಲಿ ಒಂದು ಟ್ರೆಂಡ್ ಆಗಿ ಬದಲಾಗಿದೆ. ನಾವು ಸಣ್ಣವರಿರುವಾಗ ಶರಾಬು ಸೇವಿಸುವವರನ್ನು ಬಹಳ ಕೆಟ್ಟ ರೀತಿಯಲ್ಲಿ ನೋಡುತ್ತಿದ್ದೆವು. ಅದೇ ರೀತಿಯಲ್ಲಿ ಅಂದಿನ ಮದ್ಯದ ಅಂಗಡಿಗಳು ಕತ್ತಲೆಯಿಂದ ಕೂಡಿದ್ದು ಕೇವಲ ಒಂದು ಮಿಣುಕು ದೀಪ ಮಾತ್ರ ಅಂತಹ ಸ್ಥಳಗಳಲ್ಲಿ ಗೋಚರಿಸುತ್ತಿತ್ತು. ಆದರೆ ಇಂದು ಮಂಗಳೂರಿನಂತಹ ಒಂದು ನಗರದ ಹೃದಯ ಭಾಗದಲ್ಲಿಯೇ ನೀವು ಸಂಚರಿಸಿ ನೋಡಿದರೆ 1 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಅದೆಷ್ಟೋ ಮದ್ಯದ ವ್ಯಾಪಾರ ಅಂಗಡಿಗಳನ್ನು ನಿಮಗೆ ನೋಡಲಿಕ್ಕೆ ಸಾಧ್ಯವಾಗಬಹುದು. ಅತ್ಯಾಧುನಿಕ ರೀತಿಯಲ್ಲಿ ಶೃಂಗರಿಸಲ್ಪಟ್ಟು ಅತ್ಯಾಧುನಿಕ ರೀತಿಯ ವಿದ್ಯುತ್ ದೀಪದ ಅಲಂಕಾರದಿಂದ ಕಂಗೊಳಿಸುತ್ತಿರುವಂತಹ ಮದ್ಯದ ಅಂಗಡಿಗಳು ಸಾಲು ಸಾಲಾಗಿ ಈ ನಗರದಲ್ಲಿ ಗೋಚರಿಸುತ್ತಾ ಇದೆ. ಇದು ಯುವ ಜನರನ್ನು ಹಾದಿ ತಪ್ಪಿಸುತ್ತಿದೆ. ಯುವ ಜನರು ಇದಕ್ಕೆ ಆಕರ್ಷಿತರಾಗುತ್ತಾ ಇದ್ದಾರೆ. ಮದ್ಯ ಮುಕ್ತ, ಮಾದಕ ವ್ಯಸನ ಮುಕ್ತ ಆಂದೋಲನವನ್ನು ನಡೆಸುತ್ತಾ ಇರುವಂತಹ ಅಂತಹ ಒಂದು ಸಂಸ್ಥೆಯ ರೂವಾರಿಯಾಗಿರುವಂತಹ ಓರ್ವ ವ್ಯಕ್ತಿ ಹೇಳಿದಂತಹ ಮಾತು ಹೀಗಿದೆ: 15 ವರ್ಷಗಳ ಹಿಂದೆ 35 ವರ್ಷಕ್ಕೆ ಮೇಲ್ಪಟ್ಟ ವ್ಯಕ್ತಿಗಳು ಇಲ್ಲಿ ಆಪ್ತ ಸಮಾಲೋಚನೆಗಾಗಿ, ಇಲ್ಲಿ ದಾಖಲಾತಿಗಾಗಿ ಬರುತ್ತಾ ಇದ್ದರು. ಆದರೆ ಇಂದು 10 ರಿಂದ 25 ವರ್ಷದ ಒಳಗಿನ ಮಕ್ಕಳು, ಯುವಕ ಯುವತಿಯರು ಇಲ್ಲಿಗೆ ದಾಖಲಾಗುತ್ತಾ ಇದ್ದಾರೆ. ಪರಿಸ್ಥಿತಿಯ ಗಂಭೀರತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಅಗತ್ಯ ಇದೆ. ಎಲ್ಲ ರೀತಿಯ ಕೆಡುಕುಗಳ ಹಿಂದೆ ಸಮಾಜದಲ್ಲಿ ಯಾವೆಲ್ಲ ರೀತಿಯ ಕೆಡುಕುಗಳು ಸಂಭವಿಸುತ್ತಿದೆಯೋ, ಅದು ಕೊಲೆಯಾಗಿರಬಹುದು, ಅತ್ಯಾಚಾರವಾಗಿರಬಹುದು, ದೌರ್ಜನ್ಯವಾಗಿರಬಹುದು, ಕಳ್ಳತನವಾಗಿರಬಹುದು, ಎಲ್ಲ ರೀತಿಯ ಕೆಡುಕುಗಳ ಹಿಂದೆ ಅಪರಾಧಗಳಾಗಿರಬಹುದು, ಅಪಘಾತಗಳಾಗಿರಬಹುದು, ಎಲ್ಲದರ ಹಿಂದೆ ಈ ಮಾದಕ ವ್ಯಸನವು ಕೆಲಸ ಮಾಡುವುದು ನಮಗೆ ಕಂಡುಬರುತ್ತದೆ. ಅಲ್ಲಿ ಹಿಡಿಯಲ್ಪಟ್ಟಂಥ ಆರೋಪಿಗಳು ಅಥವಾ ಅಪರಾಧಿಗಳು ಮಾದಕ ವ್ಯಸನವನ್ನು ಮಾಡಿರುತ್ತಾರೆ, ಮಾದಕ ವ್ಯಸನಕ್ಕೆ ಅಡಿಕ್ಟ್ ಆದವರು ಆಗಿರುತ್ತಾರೆ. ಆದುದರಿಂದ ನಾವು ಸಮಾಜವನ್ನು ಬದಲಿಸಬೇಕಾದಂತಹ ಅಗತ್ಯವಿದೆ. ಸರಕಾರಕ್ಕೆ ಇದರಲ್ಲಿ ದೊಡ್ಡ ಪಾಲಿದೆ. ಕೇವಲ ಆದಾಯ ಬರುತ್ತದೆ ಎಂಬ ಒಂದು ಕಾರಣಕ್ಕಾಗಿ ಮದ್ಯಪಾನವನ್ನು ನಿಷೇಧಿಸದೆ ಉಳಿಸಿರುವುದು ಬಹಳ ಖೇದಕರವಾದಂತಹ ಸಂಗತಿ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಮದ್ಯಮುಕ್ತ ಭಾರತದ ಕನಸನ್ನು ಕಂಡಿದ್ದರು. ಆದರೆ ದುರದೃಷ್ಟವಶಾತ್ ಅವರ ಫೋಟೋವು ಅಚ್ಚಾಗಿರುವಂತಹ, ಅವರ ಭಾವಚಿತ್ರವಿರುವಂತಹ ನೋಟುಗಳನ್ನು ಮದ್ಯವನ್ನು ಖರೀದಿಸಲಿಕ್ಕಾಗಿ ನೀಡಲಾಗುತ್ತದೆ. ಅದೇ ರೀತಿಯಲ್ಲಿ ಈ ಸಮಾಜದಲ್ಲಿ ಮದ್ಯದ ವಹಿವಾಟುಗಳನ್ನು ನಡೆಸುವವರು ಆಸ್ಪತ್ರೆಗಳನ್ನು ನಡೆಸುತ್ತಾ ಇದ್ದಾರೆ. ಒಂದೆಡೆ ಜನರನ್ನು ರೋಗಿಗಳನ್ನಾಗಿ ಮಾಡುವಂತಹ ವ್ಯವಸ್ಥೆ, ಇನ್ನೊಂದೆಡೆ ರೋಗಕ್ಕೆ ಚಿಕಿತ್ಸೆಯನ್ನು ನೀಡುವಂತಹ ವ್ಯವಸ್ಥೆ. ಇದು ಒಂದು ವಿಪರ್ಯಾಸದ ಸಂಗತಿಯಾಗಿದೆ. ಅದೇ ರೀತಿಯಲ್ಲಿ ಮದ್ಯದ ಕೆಡುಕುಗಳ ಬಗ್ಗೆ ಚಕಾರವೆತ್ತದಂತಹ ವ್ಯಕ್ತಿಗಳು ಕೂಡ ಮದ್ಯ ಮುಕ್ತ ವ್ಯಸನ ಶಿಬಿರಗಳನ್ನು ನಡೆಸುತ್ತಾ ಇದ್ದಾರೆ, ಕೇವಲ ಹೆಸರಿಗಾಗಿ, ಕೇವಲ ತೋರಿಕೆಗಾಗಿ. ಆದುದರಿಂದ ನಾವು ಸಮಾಜದ ಪರಿವರ್ತನೆಗಾಗಿ ಪ್ರಯತ್ನಿಸಬೇಕಾದಂತಹ ಅಗತ್ಯವಿದೆ. ಪವಿತ್ರ ಕುರಾನ್ ಹೇಳುತ್ತದೆ,
ತಾವನು ಅಲಲ್ ಬಿರ್ರಿ ವತ್ತಕ್ವ ವಲ ತಾವನು ಅಲ್ ಇಸ್ಮಿ ವಲ್ ಉದ್ವಾನ್. ನೀವು ದೇವಭಯ ಮತ್ತು ಒಳಿತಿನ ಕೆಲಸಗಳಲ್ಲಿ ಪರಸ್ಪರ ಸಹಕಾರ ನೀಡಿರಿ, ಆದರೆ ಕೆಟ್ಟ ಕೆಲಸ ಮತ್ತು ಅಶ್ಲೀಲ ಕೆಲಸಗಳಲ್ಲಿ ಯಾರೊಂದಿಗೂ ಸಹಕಾರ ನೀಡಬೇಡಿರಿ ಎಂದು. ಈ ಕೆಡುಕು ಇದು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾದದ್ದಲ್ಲ, ಒಂದು ಸೀಮಿತ ಸಮುದಾಯದ ಜನರು ಮಾತ್ರ ಇದಕ್ಕೆ ಒಳಗಾಗಿರುವುದಲ್ಲ, ಬದಲಾಗಿ ಇದು ಎಲ್ಲರನ್ನೂ ಸರ್ವನಾಶ ಮಾಡುತ್ತಾ ಇದೆ. ಅಮಲು ಮುಕ್ತವಾದಂತಹ ಒಂದು ಸಮಾಜವನ್ನು ನಿರ್ಮಿಸುವುದು ಸಜ್ಜನರಾದ ಎಲ್ಲ ವ್ಯಕ್ತಿಗಳ ಜವಾಬ್ದಾರಿಕೆಯಾಗಿದೆ. ಆದುದರಿಂದ ನಾವು ಧರ್ಮ ಸಮಾಜದ ಭೇದವನ್ನು ಮರೆತು ಜೊತೆಗೂಡಿ ಇದಕ್ಕಾಗಿ ಕೆಲಸ ಮಾಡಬೇಕಾದಂತಹ ಅಗತ್ಯವಿದೆ. ನಮ್ಮ ಸಮಾಜವನ್ನು ಮದ್ಯದಿಂದ ಮಾದಕ ವ್ಯಸನದಿಂದ ಮುಕ್ತಗೊಳಿಸಲಿಕ್ಕಾಗಿ ನಾವು ಹೋರಾಟವನ್ನು ಒಂದು ಆಂದೋಲನವನ್ನೇ ನಡೆಸಬೇಕಾದಂತಹ ಅಗತ್ಯವಿದೆ. ಏಕೆಂದರೆ ಇಂದು ಸಣ್ಣ ಮಕ್ಕಳನ್ನು ಇದಕ್ಕಾಗಿ ಬಳಸಲಾಗುತ್ತದೆ. ಅದೇ ರೀತಿಯಲ್ಲಿ ಎಷ್ಟರ ಮಟ್ಟದಲ್ಲಿ ಹೆಣ್ಣು ಮಕ್ಕಳು ಇದಕ್ಕೆ ಬಲಿಯಾಗಿದ್ದಾರೆ ಎಂದರೆ ಇದು ಸಮಾಜದಲ್ಲಿ ಬಹಳ ಆತಂಕಕಾರಿ ಬೆಳವಣಿಗೆಗೆ ಕಾರಣವಾಗುತ್ತಾ ಇದೆ. ಜನರು ಹಾದಿ ತಪ್ಪಲಿಕ್ಕೆ, ಜನರು ತಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನು ಕಳೆದುಕೊಳ್ಳುವುದಕ್ಕೆ, ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳುವುದಕ್ಕೆ, ಅರಾಜಕತೆಗೆ ಇದು ಕಾರಣವಾಗುತ್ತಾ ಇದೆ. ಆದುದರಿಂದ ಕಾಲ ಮಿಂಚಿಲ್ಲ. ನಾವು ಮನಸ್ಸು ಮಾಡಿದರೆ ಖಂಡಿತವಾಗಿಯೂ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯವಿದೆ. ನಾವು ಅಂತಹ ಒಂದು ಬದಲಾವಣೆಗಾಗಿ ಪ್ರಯತ್ನಿಸೋಣ. ಸಮಾಜವನ್ನು ಮದ್ಯಮುಕ್ತ ಮತ್ತು ಮಾದಕ ವ್ಯಸನ ಮುಕ್ತ ಸಮಾಜವಾಗಿ ಬದಲಾಯಿಸಲು ಪಣ ತೊಡೋಣ. ದೇವನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮುಗಿಸುತ್ತಿದ್ದೇನೆ. ಸಕಲ ಸ್ತುತಿ ಸ್ತೋತ್ರಗಳು ಜಗದ್ರಕ್ಷಕನಿಗೆ ಮೀಸಲು.